ಒಂದಿಷ್ಟು ಪಾಟ್ಸ್ ಇದೆ ಖಾಲಿ. ಸೊ ಅದನ್ನೆಲ್ಲ ರೀಪಾಟ್ ಮಾಡಿ ಪ್ಲ್ಯಾಂಟ್ಸನ್ನು ಹಾಕೋಣ ಅಂತ. ಪಾಟ್ಸ್ ಎಲ್ಲಿ ತಲ್ಲಿತ್ತಲ್ಲ, ಪಾಟ್ಸ್ ಎಲ್ಲ ಎಂತ ಗೊತ್ತಾ, ಅಲ್ಲಿ ಎದುರಿಟ್ಟಿದ್ದೆ. ಸೊ ಅಲ್ಲಿಗೆ ಹೋಗಿ ಇದು ಮಾಡೋಣ, ಪ್ಲ್ಯಾಂಟ್ಸ್ ಹಾಕೋಣ. कशी काढणार एक एक पूर्व ಸಾಕಾಗತ್ತೆ ನನಗೆ. ಈ ಕ್ಲಿಪ್ಪಿಂಗು 5 days ಬ್ಯಾಕ್ ತೆಗೆದಿರುವಂಥದ್ದು, ಬಟ್ ಪೋಸ್ಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಟೈಮ್ ಸಿಕ್ತು, ಈ ವಿಡಿಯೋ ಜೊತೆಗೇ ಆ್ಯಡ್ ಮಾಡೋಣ ಅಂದ್ಕೊಂಡು ಎಣಿಸ್ಕೊಂಡೆ. ಸೊ ಇದು ಲಾಸ್ಟ್ ಒಂದು ಸ್ವಲ್ಪ ಡೇಸ್ ಬ್ಯಾಕ್ ತೆಗೆದಿರುವಂತಹ ಕ್ಲಿಪ್ಪಿಂಗ್. ಇಷ್ಟು ಗುಲಾಬಿ ಆಗಿದೆ ನೋಡಿ. ನಾವು ಅಮ್ಮ ಮೊನ್ನೆ ನರ್ಸರಿಯಿಂದ ತಂದಿದ್ದೆಲ್ಲ, ಬಟ್ ಇವಾಗ ಒಳ್ಳೆ ಚಿಗುರು ಬಂದಿದೆ ಇಲ್ಲಿ ನೋಡಿ. ಫುಲ್ ಗ್ರೀನರಿ. ಇದಕ್ಕೊಂದು ಪೇಂಟ್ ಮಾಡಲಿಕ್ಕಿದೆ ಇದಕ್ಕೆ. ಚಿಗುರು ಬರುತ್ತಲ್ಲ ಗೊತ್ತಿಲ್ಲ ನೋಡಿ. ಮಾತ್ಪೂರ ಬೀಳತ್ತಕ್ಕಂತಲ್ಲ ಹೇಳಿ ಅಂದ್ರೆ ನೀವು ನಿಮ್ಮ ಹತ್ರ ಮಾತಾಡ್ಲಿಲ್ಲ. दोन मांडते खाली सर केस बदल 2 मांडी नाही आता सध्या अशी गुलाबी ता ಹೊಡಂತ ಕಲ್ತಾ ಚಂದ ಇರ್ತಾ. ಈ ಥರನೇ ಜಗಳ ಸ್ಟಾರ್ಟ್ ಆಗುತ್ತೆ. ನೀನು ಅದರಲ್ಲಿ 365 ದಿನವೇ ನನ್ನ ಹತ್ರ ಗಲಾಟೆ ಮಾಡ್ತಾನೆ ಇರೋದು. ಬೆಳಿಗ್ಗೆ ನೀವು ಹೇಳಿ ನಾನು ಪಾಪ ತನಕ ಪಾಪ ಯಾರು ಅದಕ್ಕ ಪಾಪ ಅಮ್ಮ. ನೀವೀಗ ಎಲ್ಲಿಗೆಲ್ಲ ಹೋದ್ರಿ? ಈಗ ಎಲ್ಲಿ ಅಲ್ಲದ್ರಾಗ ಅಂದ್ರೆ ಇಡೇದ. ಹೌದು, ನೀವು ಫೇಮಸ್ ಆಯಿರಿ. ಯಾರು? ನೀವೇ. ನಾನು ಹೆಂಗ್ ಬಿದ್ದಿ? ನೀವು ಬಂದು ಬಿದ್ರಿ ನೀವು ಇದ್ರಂಗೆ. ಇದು ಕೆಸ್ಕುರಾವು. ಇದೆಂತ ಗೊತ್ತಾ, ಮೇಲೊಂದು ಖಾಲಿ ಪಾಟ್ ಇದೆ, ಅದಕ್ಕೆ ಹಾಕುವ. ಇದು ಕೂಡ ಹಾಗೆ ಮತ್ತೊಂದು 2 ಖಾಲಿ ಪಾಟ್ ಇದೆ ಅನಿಸುತ್ತೆ. ಸೊ ಅದಕ್ಕೊಂದು ಹಾಕುವ ಅಂತ. ಇದು ಮಾತ್ರ ತುಂಬ ಚಂದ ತೋರ್ತಿದೆ ನೋಡಿ, ಸಖತ್ತಿದೆ ಕಲರ್. ಇವೆಲ್ಲ ನನ್ನ ರೂಮಿಗೆ ತೊಗೊಂಡು ಹೋಗಿ ಬಾಲ್ಕನಿಯಲ್ಲಿ ಇಡೋಣ ಅಂದ್ಕೊಂಡು. ಸೊ ರೂಮ್ ಟೂರ್ ಮಾಡುವಾಗ ಒಂದು ಸ್ವಲ್ಪ ಆದರೂ ಚೆಂದ ಗ್ರೋ ಆಗೇ ಇರುತ್ತೆ. ಸೊ ಲೆಟ್ಸ್ ಗೋ ಕೆಳಗಡೆ. ಅಮ್ಮ ಸರ್ಕಸ್ ಮಾಡಬೇಡ. ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೇಮ್ ರವಾ ರೊಟ್ಟಿ ಇತ್ತು. ಅದಕ್ಕೆ ಒಂದಿಷ್ಟು ವೆಜಿಟೇಬಲ್ಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ವಿ. ಆ್ಯಂಡ್ ಅದನ್ನು ರಿಪೀಟಾಗಿ ಏನು ತೋರಿಸೋದು ಅಂತ ಏನೂ ಶೇರ್ ಮಾಡ್ಕೊಂಡಿಲ್ಲ. ಜಸ್ಟ್ ರವಾ ರೊಟ್ಟಿ ಆ್ಯಂಡ್ ಕಾಯಿ ಚಟ್ನಿ ಮತ್ತು ಟೀ. ನಾಳೆ ಭಜನೆ ಇದೆ ಅಲ್ಲ ಅಮ್ಮ, ಸಂಡೇ. ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಏನೆಲ್ಲ ಬೇಕಂತ. ಆ್ಯಂಡ್ ಇವತ್ತು ಇದು ಮಾಡೋಣ ಅಂತ, ಏನು ಚನಾ ಮಸಾಲ ಮಾಡುವ ಅಂತ. ಚಪಾತಿ ಮತ್ತು ಚನಾ ಮಸಾಲ. ಸೊ ಇದು ಆ್ಯಂಡ್ ಮೋಸ್ಟ್ಲಿ ಇದು ಪಂಚಕಜಾಯಕ್ಕೆ ನಾಳೆಗೆ ರೆಡಿ ಮಾಡಿಟ್ಟಿದ್ದೀರಮ್ಮ. ಹಾಗೆ ತುಂಬ ಜನ ಕೇಳ್ತಾ ಇರ್ತೀರ ವೆಯ್ಟ್ ಗೇನ್ ರೆಸಿಪಿಯನ್ನು ಶೇರ್ ಮಾಡಿ ಅಂತ. ಆದಷ್ಟು ಬೇಗ ಒಂದು ವ್ಲಾಗನ್ನು ಹಾಕಿ ಶೇರ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಬೂಸ್ಟನ್ನು ಕುಡಿತಾ ಇದ್ದೀನಿ ಅಷ್ಟೇ, ಮತ್ತೇನು ಮಾಡ್ತಾ ಇಲ್ಲ. ಲೈಕ್ ಬನಾನಾ ಮಿಲ್ಕ್ ಶೇಕ್ ಆರ್ ಏನೇ ಮಿಲ್ಕ್ ಶೇಕನ್ನು ಮಾಡ್ತಾ ಇಲ್ಲ. ಜಸ್ಟ್ ಬೂಸ್ಟ್ ಪೌಡರ್, ಸ್ವಲ್ಪ ಶುಗರ್ ಆ್ಯಂಡ್ ಥಿಕ್ ಮಿಲ್ಕ್, ರಾ ಮಿಲ್ಕನ್ನು ಯೂಸ್ ಮಾಡ್ತೇನೆ ನಾನು.
ಲೈಕ್ ಬಾಯ್ಲ್ಡ್ ಮಿಲ್ಕ್ ನನಗೆ ಇಷ್ಟ ಆಗಲ್ಲ. ಸೊ ರಾ ಮಿಲ್ಕ್, ನಿಮಗೆ ಬಾಯ್ಲ್ಡ್ ಇಷ್ಟ ಆದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಫ್ರೂಟ್ಸನ್ನೆಲ್ಲ ಕಟ್ ಮಾಡಿ ಇಡ್ತಾ ಇದ್ದೆ. ಅಪ್ಪಂಗೆ ಸಂಜೆಗೆ ಮಿಲ್ಲಿಗೆ ತೊಗೊಂಡು ಹೋಗಲಿಕ್ಕೆ ಸ್ನ್ಯಾಕ್ಸ್ ಆಗಿ ಅವರು ಇವಾಗ ಫ್ರೂಟ್ಸನ್ನು ತಿಂತಾರೆ. ಲೈಕ್ ಪಪ್ಪಾಯ ಕೆಲವೊಂದು ಸಲ, ಆ್ಯಪಲ್ ಅದು ಇದು ಅಂತ. ಸೊ ಅದನ್ನೆಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಇಟ್ಟರೆ ಅವರು ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ಮತ್ತು 3:30 ಹಾಗೆ ಮಿಲ್ಲಿಗೆ ಹೋಗುವಾಗ ತೊಗೊಂಡು ಹೋಗ್ತಾರೆ. ಸೊ ಮತ್ತು ಯಾರು ಅದನ್ನೆಲ್ಲ ವಾಪಸ್ ಮಧ್ಯಾಹ್ನದ ಮೇಲೆ ಕೂತ್ಕೊಂಡು ಮಾಡ್ತಾರೆ ಅಂತ ಇವಾಗಲೇ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡೋದು ಬಾಕ್ಸಿಗೆ ಹಾಕಿ. ಇವಾಗೇನು ಗೊತ್ತಾ, ಅಮ್ಮ ಚನ್ನಾ ಮಸಾಲೆ ರೆಸಿಪಿ ಮಾಡ್ತಾರೆ. ಸೊ ನಾನು ಎಣಿಸ್ಕೊಂಡು ನಿಮ್ಮ ಜೊತೆಗೂ ಶೇರ್ ಮಾಡುವ ಅಂತ. ಬಿಕಾಸ್ ಅವಳು ಮಾಡೋದು ಚೆನ್ನಾಗಿರುತ್ತೆ ರೆಸಿಪೀಸ್ ಎಲ್ಲ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ, ನಮ್ಮದು ಕಸಿನ್ಸ್ ಆಗಿರ್ಬೋದು ಎಲ್ಲರಿಗೂ. ಸೊ ಅದನ್ನೇ ಮಾಡುವ ಅಂದ್ಕೊಂಡೀಗ ಚಪಾತಿ, ಆಮೇಲೆ ನಾನು ಡೋವನ್ನು ರೆಡಿ ಮಾಡ್ತೀನಿ. ಫಸ್ಟಿಗೆ ಚನ್ನಾ ಮಸಾಲ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋಣ. ನಿಮ್ಗೆ ಯಾರಿಗಾದರೂ ಟ್ರೈ ಮಾಡಬೇಕಿದ್ರೆ ಮಾಡ್ಬೋದು. ಸೊ ಮಾಡ್ತೀಯಲ್ಲ ಚಂದ ಮಾಡಿ. ಕನ್ನಡ ಮಾತಾಡಲ್ಲ ಗೈಸ್, ಚಂದ ಮಾಡಿ. ಇಲ್ಲಿ ಸರಿಯಾಗಿ ಇಲ್ಲೆಲ್ಲ ಸರಿ ಮಾತಾಡ್ತಾಳೆ ಬೇರೆಯವ್ರ ಹತ್ರ ಎಲ್ಲ. ಇಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ರು ಕೂಡ ಬೇರೆನೇ ಕನ್ನಡ ಬರುತ್ತೆ. ನಂಗೆ ಇರಿಟೇಟ್ ಆಗಿ ಹೋಗುತ್ತೆ. ಅಷ್ಟು ಅವಳಕ್ಕೆ ಕರೆಕ್ಷನ್ ಮಾಡಿ ನಂದು ಇಲ್ಲಿ ಎಡಿಟ್ ಮಾಡಿ ಶೂಟ್ ಮಾಡುವಷ್ಟು ನನಗೆ ಜೀವ ಅರ್ಧ ಆಗಿ ಹೋಗುತ್ತೆ. ಸೊ ನೋಡುವ ಇವತ್ತು ಹೆಂಗೆ ಮಾತಾಡ್ತಾಳೆ. ಚಪಾತಿಗೆ ಚಣಾ ಮಸಾಲ ಮಾಡಿ ತೋರಿಸ್ತೇನೆ. ಕೈ ನೋಡಿ ಹಿಂಗೆ ಹಿಂಗೆ ಇದು ಯಾಕೆ ಬೇಕು? ಹಿಂಗಿದೆ ನಂದು ಅವಳದ್ದು 1000 ಸಲ ಜಗಳ ಆಗತ್ತೆ. ಅವಳು ನನಗೇನಾದರೂ ಹೇಳ್ತಾಳೆ, ನಾನು ಅವಳಿಗೇನಾದರೂ ಹೇಳ್ತೀನಿ. ಅರ್ಧ ಗಂಟೆ ಮಾತಾಡಲ್ಲ. ಕಡೆಗೇನೋ ಮತ್ತೊಂದು ಯಾರೋ ಪಾರ್ಸಲ್ ಅವ್ನು ಬರ್ತಾರೆ. ಅವಾಗ ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಬೇಕಿರತ್ತೆ. ನಾನಿವತ್ತು ಚಪಾತಿಗೆ ಚಣಾ ಮಸಾಲ ಮಾಡಿ ತೋರಿಸ್ತೇನೆ. ಹಾಂ ಸಾಕು. ಹಿಂಗೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಎಂತ ಹೇಳು, ತುಪ್ಪ ನೆಕ್ಸ್ಟ್ 2 ಸ್ಪೂನಾ? 2 ಸ್ಪೂನು 2 ಸ್ಪೂನಷ್ಟು ತುಪ್ಪ ಹಾಕಿ. ತುಪ್ಪ ಹಾಕಿದ್ದೇನೆ. ಎಣ್ಣೆ 1 ಸ್ಪೂನಷ್ಟು ಎಣ್ಣೆ. ನಂತರ ಇದು ಚಕ್ಕೆ, ಲವಂಗ, ಯಾಲಕ್ಕಿ ಎಲ್ಲ ಹಾಕಿದ್ದೇನೆ. ಇವಾಗ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಎಂತ ಅದು ಈರುಳ್ಳಿ. ಎಷ್ಟು ಈರುಳ್ಳಿ ತಗೊಂಡಿದ್ಯಾ? ಈರುಳ್ಳಿ ಒಂದು 3 ಈರುಳ್ಳಿ. ಹಾಂ, ದೊಡ್ಡ ಸೈಜ್ ಇದು 3 ಈರುಳ್ಳಿಯನ್ನು ತಗೊಂಡಿದ್ದೀವಿ. ಅದನ್ನು ಸ್ವಲ್ಪ ಬ್ರೌನಿಶ್ ರೆಡ್ ಕಲರ್ ಅಂತ ಹೇಳ್ತಾರೆ ಎಲ್ಲರೂ ವಿಡಿಯೋದಲ್ಲಿ, ಆ ಥರ ಕಲರಲ್ಲಿ ಬರಬೇಕು. ಅದಾದ್ಮೇಲೆ ಟೊಮ್ಯಾಟೋವನ್ನು ಹಾಕುವಂಥದ್ದು. ಇಲ್ಲಿ ಇವಾಗ ನಾವೆಷ್ಟು 3 ಟೊಮ್ಯಾಟೊ ತಗೊಂಡಿದ್ದೀವಿ. 3 ಟೊಮ್ಯಾಟೋವನ್ನು ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಆ್ಯಡ್ ಮಾಡಿ. ಎಲ್ಲದನ್ನು ಈರುಳ್ಳಿ ಕೂಡ ಹಾಗೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇವನ್ ಟೊಮ್ಯಾಟೊ ಕೂಡ, ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಇದೆ. ಸೊ ತಗೋ ಅಷ್ಟು. ಸೊ ಎಲ್ಲ ಮರತಿ ನಿಂಗೆ ಎಷ್ಟು ಬೇಕಷ್ಟು ಹಾಕು. ಇಂಗ್ಲೀಷ್ ಮಾತಾಡ್ತೀವಿ. ಹಿಂಗೆ 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 ಜಗಳಕ್ಕೆ ಮಾಡೋದು. ಅಷ್ಟು ಕಾಯಿ ಅಂತಕ್ಕೆ ಅಂತೆ. ಹಂಗಿದ್ದಿದ್ದು ಹಾಗೆ ತಗೊಂಬಂದೆ. ನನ್ನ ಹತ್ರ 4 ಕಾಯಿ ಇದೆಯಾ ಮತ್ತೆ? ಹಾಕು. ಹಸಿಮೆಣಸು ಚೂರು. ಹಾಂ, ಅದನ್ನು ಹಾಕಿ. ಅದನ್ನೆಲ್ಲ ಕಟ್ ಮಾಡಿದ್ಯಾರು? ಕಟ್ ಮಾಡಿದ್ದು ನಾನು. ಹಾಂ, ಮತ್ತೆ ನೀನೆಲ್ಲ ಇವತ್ತು ನಾನೇ. ಆಯ್ತು ಮಾಡತ್ತೆ ನೀನು. ಇಲ್ಲಿ ಇವಾಗ ಕಾಯಿ ಒಂದು ಮುಷ್ಟಿ ಹಾಕಿ ಒಂದು ಸ್ವಲ್ಪ ಕಾಯಿ ಹಾಕಿದ್ದೇನೆ. ಅದನ್ನು ಸಹ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿ ಆದಮೇಲೆ ಇಷ್ಟಪ್ಪ ಇಲ್ಲಿ ಈಗ ಇದಕ್ಕೆ ಪಬ್ಲಿಕ್ಕಿಗೆ ಹಂಚ್ಲಿಕ್ಕೆ ಮಾಡ್ತಿದ್ದಾಳಮ್ಮ. ಯಾರು ಇರೋದು 4 ಜನ. ಅಲ್ಲಿ ಮಾಡಿದ ಸೈಜ್ ಕ್ವಾಂಟಿಟಿ ನೋಡಿದ್ರೆ ಈಗ ಇವಾಗ ಇದು ಪಬ್ಲಿಕ್ ಎಲ್ಲ ಬರುತ್ತೆ. ಈಗ ನೋಡು ನೀನು ಅದು ಮಸಾಲೆ ಎಷ್ಟಾಗತ್ತಂತ ನೋಡು. ಅದು ಕಾವಲಿಗೆ ನೋಡುವಾಗ ನಿನ್ಗೆ ಕಾವಲಿಗೆ ತುಂಬಾ ಆಗಿ ಕಾಣ್ತದೆ. ನಾನು ಹೋಟೆಲ್ ಇಟ್ಲಿಲ್ಲ, ಅದೇ ಹೋಟೆಲ್ ತರನೇ ಮಾಡ್ತಿದ್ದೆ. ಹೋಟೆಲ್ ತರ ಮಾಡ್ಲಿಲ್ಲ. ನಾನು ಹೋಟೆಲ್ ಅಲ್ಲ, ನಾನು ಹೋಟೆಲ್ ನನ್ನ ತಾಯಿ ಮನೆ ನನಗೆ ಹೋಟೆಲ್ ಅಲ್ಲ, ಹಾಗಾಗಿ ನಂಗೆ ಅದೇ ಅಭ್ಯಾಸ ಆಗಿ ಹೋಗಿದೆ. ಮುಚ್ಕೊಂಬರತಿ. ಮುಚ್ಕೊಂಬಂತೆ ಬಾಯಿ ಇರದೆ ಮಾತಾಡ್ಲಿಕ್ಕೆ, ಮುಚ್ಕೊಳಿಕ್ಕಲ್ಲ ಅಮ್ಮ. ಸುಮ್ಮನೆ ಇರೀಗ. ಇವಾಗ ಇದನ್ನೀಗ ನಾನು ನಿಮ್ ಜೊತೆಗೆ ನೋಡುವ. ನಾನು ಅದಕ್ಕೆ ಎಂತ ಮಾಡ್ಲಿಕ್ಕೆ ಬರುದಿಲ್ಲ. ನೀನೇ ಇಲ್ಲಿ ಬಡ್ಕೊಳ್ಳಿ ಗ್ಯಾಸ್ ಅಂತ ಹೇಳುದು. ಜಗಳ ಗಂಟೆ ಅದಕ್ಕೆ ಅಲ್ಲ ಗೈಸ್. ಇಲ್ಲಿ ಇವಾಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ. ಚಾರ್ಜ್ ಇಲ್ಲ. ಇವಾಗ ನಾಳೆ ಮನೇಲಿ ಭಜನೆ ಇದೆ. ಸೊ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ. ಯಾವುದಕ್ಕಂದರೆ ಪೂಜೆ ಅಲ್ಲ, ಭಜನೆ ಇದೆ. ಸೊ ಬೆಲ್ಲದ ಅವಲಕ್ಕಿ ಪಂಚಕಜಾಯ ಅಂತೆ. ಅವಲಕ್ಕಿ ಪಂಚಕಜಾಯ ಬೆಲ್ಲದೆಂತ
ಅವಲಕ್ಕಿಗೆ ಬೆಲ್ಲ ಹಾಕ್ರೆ ಮಾತ್ರ ಪಂಚಕಜ್ಜಾಯ ಹಾಕೋದು, ಬೆಲ್ಲ ಹಾಕಾದ್ರೆ ಸಿಹಿ ಈಗ ನಾನ್ ಸೆನ್ಸ್. ಏನೋ ಹೆಸರು ಹೇಳಿದ್ರು, ನಾನು ಅದನ್ನೇ ಬಯಟ್ ಮಾಡಿ ಹೇಳಿದೆ. ಪಂಚಕಜ್ಜಾಯಕ್ಕಾದ್ರೆ ಮತ್ತೆ ಪೂಜೆಗೆ ಅವಲಕ್ಕಿ ಪಂಚಕಜಾಯ ಎಟ್ಟಿ ಸುಬ್ಬಿ ಹೇಳ. ನಾಳೆ ಇದು ಗೊತ್ತಾಯ್ತಾ? ಅದು ಅವ್ರಿಗೆ ಗೊತ್ತಾಯ್ತು ಮಾರತಿ. ಅಂದ್ರೆ ಇಲ್ಲಿ ಏನ್ ಗೊತ್ತಾ, ಇಲ್ಲಿ ಎಲ್ಲ ಮನೆಗೆ ಮನೆ ಮನೆ ಭಜನೆ ಅಂತ ಇಟ್ಟಿದ್ದಾರೆ. ಅದು ಈಗ ನಾಳೆಗೆ ನಮ್ಮ ಮನೆಗೆ ಭಜನೆ ಇಟ್ಟಿದ್ದಾರೆ. ಸಂಜೆ 6 ಗಂಟೆಗೆ ನಮ್ಮ ಮನೆಗೆ ಭಜನೆ. ಹಾಗಾಗಿ ನಾನು ಭಜನೆಗೆಗೋಸ್ಕರ ನಾನು ಹೇಳ್ತಿದ್ದೆ ನಾಳೆ ನೈವೇದ್ಯಕ್ಕೆ ಪಂಚಕಜಾಯ ಅವಲಕ್ಕಿ ಪಂಚಕಜಾಯ ಮಾಡ್ತಾ ಇದ್ದೇನೆ. ಬೆಲ್ಲದ ಅವಲಕ್ಕಿ ಪಂಚಕಜ್ಜಾಯ ಅಂದ್ರೆ ಅಂತ ಪಂಚಕಜ್ಜಾಯ ಮಾಡ್ತಾರೆ, ಅವಲಕ್ಕಿ ಬೆಲ್ಲ ಹಾಕಿ ನಂತರ ಅದಾಯ್ತಲ್ಲ, ಅದು ಪಾಕ್ ಬರ್ಬೇಕು. ಅದು ಪಾಕ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅದು ಬೆಲ್ಲದ ಪಾಕ ಕೆಟ್ಟಿದ್ದಾರೆ. ಎಷ್ಟು ಬೆಲ್ಲ ತಗೊಂಡಿದೆ? ಸ್ವಲ್ಪನಾ? ಒಂದು ಚಿಟ್ಟೆ ಚಿಟ್ಟವ ಚಿಟ್ಟೆ ಮಾಡ್ತೇನೆ. ಯಾವ ಚಿಟ್ಟೆ ಹೇಳಿ, ಕನ್ನಡ ಬರಲ್ಲ. ಚಿಟ್ಟೆ ಒಂದು ಇಷ್ಟು ದೊಡ್ಡ ಬೆಲ್ಲ ಇಟ್ಕೊಂಡಿದ್ದೇನೆ. ಮತ್ತೊಂದು ಸಣ್ಣ ಇಷ್ಟು ಸಣ್ಣ ಬೆಲ್ಲ ಹಾಕಿದ್ದೇನೆ. ಹಂಗೆ ಚಿಟ್ಟೆ ಅಂತೆ. ನಂತರ ಇದಕ್ಕೆ ಇದು ಏನು ಗೊತ್ತಾ, ಕಪ್ಪು ಎಳ್ಳು. ಕಪ್ಪೆಳ್ಳು. ಕಪ್ಪೆಳ್ಳು ಸ್ವಲ್ಪ ಫ್ರೈ ಮಾಡ್ಬೇಕು, ಫ್ರೈ ಮಾಡಬೇಕು. ತೊಳೆದು ಫ್ರೈ ಮಾಡಿದ್ರೆ ಅದೊಂದು ಸ್ವಲ್ಪ ಸಿಡಿಬೇಕು, ಪಟ 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 ಸಿಡಿಬೇಕು. ಸಿಡಿದ್ರ ಮೇಲೆ ಅದು ಒಳ್ಳೆ ಘಮ ಪರಿಮಳ ಬರ್ತದೆ. ಯಾವುದದ್ದು ಎಳ್ಳಿಂದು, ಕಪ್ಪು ಎಳ್ಳಿನ ಪರಿಮಳ. ಇಲ್ಲಿ ಬೆಲ್ಲದ ಪಾಕ ಆಯಿತು. ಇಲ್ಲಿ ನೋಡಿ, ಈ ಥರ ಬೆಲ್ಲದ ಪಾಕ ಆದ್ರ ಕೂಡಲೇ ಅದಕ್ಕಿವಾಗ ಕಾಯನ್ನು, ತುರ್ಕೊಂಡಿರೋ ಕಾಯನ್ನು ಹಾಕುವಂಥದ್ದು. ಕಾಯಿ ಅಂದರೆ ಒಂದು ಇಡೀ ಕಾಯಿ ತಗೊಂಡಿದ್ದೇನೆ. ಹಾಂ, ಈಚೆಗೆ ಇದು ಸ್ವಲ್ಪ ಇನ್ನು ಹಾಕಬೇಕು. ಅದು ಪಟ್ 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 ಹಾಕ್ಬೇಕಂತೆ. ಪಟ್ಟ ಪಟ್ಟ ಆದ್ರೂ ಕೂಡ ಪಟ ಪಟ ಆದ್ರೂ ಕೂಡ ಅದಂದ್ರೆ ಒಂಥರ ಪರಿಮಳ ಬರ್ತದೆ ಎಳ್ಳಿಂದು. ಶಬ್ದ ನೋಡಿ ಇದ್ರದ್ದು. ಇದು ಏನಿಲ್ಲ, ಆಯ್ತು. ಪಂಚಕಜ್ಜಾಯಿಗೆ ಸ್ವಲ್ಪ ಎಳ್ಳು ತಣಿಬೇಕು, ಅವಲಕ್ಕಿ ಹಾಕ್ಬೇಕಾದ್ರೆ. ಕಡೆಗೆ ಇದನ್ನು ಆ್ಯಡ್ ಮಾಡೋದು, ಯಾವುದು ಕಪ್ಪು ಎಳ್ಳು ಕಡೆ ಯಾಲಕ್ಕಿ ಆ್ಯಡ್ ಮಾಡೋದು, ಅವಲಕ್ಕಿ ಹಾಕಿ ಮಿಕ್ಸ್ ಮಾಡಿ ಪಂಚಕಜ್ಜಾಯಿ ಕಲಸಿ ಇಡೋದು. ಅಷ್ಟೇಯಾ? ಅಷ್ಟೇ. ಅದನ್ನು ಮುಗಿಸಿ ನಾನು ಮತ್ತೆ ತೋರಿಸ್ತೀನಿ ಗೈಸ್, ಬಿಕಾಸ್ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಆ್ಯಂಡ್ ವಿಡಿಯೋ ಲಾಂಗ್ ಆಗುತ್ತೆ. ಬಾಯ್ ಬಾಯ್. ಇವಾಗ ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ಪಟ ಪಟ ಕಲಸಿ ಬೇರೆ ಕೆಲಸ ಇದೆ ಗಾಯ್ಸ್. ಸೊ ಇವಾಗ ಇಲ್ಲಿ ನಾವೇನು ಅಮ್ಮ ಆಗ ಇದು ಮಾಡ್ಕೊಂಡಿಟ್ಕೊಂಡಿದ್ವಿ. ಸುಶೀಲಕ್ಕ ನೀನು ಕಣ್ಣೆ ಹೇಳ್ತಿರುತ್ತಲ್ಲ ಈಗ ಪುನಃ ಅಲ್ಲಿಗೆ ಇದು ಇವಾಗ ಅಮ್ಮ ಏನು ಹುರ್ಕೊಂಡು ಇಟ್ಕೊಂಡಿದ್ದು ಎಲ್ಲದನ್ನ, ತರಕಾರಿ ಅದು ಇದು ಎಲ್ಲ. ಇವಾಗ ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಸ್ಮೂತ್ ಆಗಿ ಪೇಸ್ಟ್ ಮಾಡಬೇಕು. ಫೈನ್ ಪೇಸ್ಟ್ ಮಾಡಿದ್ರೆ ಆಯಿತು. ಸೊ ಇವಾಗ ಇದನ್ನೆಲ್ಲ ಆ್ಯಡ್ ಮಾಡ್ತೀನಿ. कुछ भी ಇವಾಗ ನೀರು ಹಾಕಿ ಸ್ಮೂತ್ ಆಗಿ ಪೇಸ್ಟ್ ಮಾಡಿದ್ರೆ ಆಯಿತು. ಸ್ವಲ್ಪ ತುಪ್ಪವನ್ನು ಉಪವಾಸ ಹಾಕೊಳ್ಳುವಂಥದ್ದು. ಅದೇ ಕಾಯಿಲೆಗೆ ತುಪ್ಪ ಹಾಕಿ ಇವಾಗ ನಾವೇನು ಮಸಾಲವನ್ನು ಗ್ರೈಂಡ್ ಮಾಡ್ಕೊಂಡಿದ್ವಿ ಸ್ಮೂತಾಗಿ ಅದನ್ನು ಆ್ಯಡ್ ಮಾಡೋದು. ಇವಾಗ ಇದಕ್ಕೆ ಪೌಡರ್ಸನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅಮ್ಮ ಎಲ್ಲ ಒಂದರಲ್ಲೇ ತೆಗೆದಿಟ್ಕೊಂಡಿದ್ದಾರೆ. ಸೊ ಅವಳು ಹೇಳ್ತಾಳೆ, ಕೇಳಿ. ಕಸೂರಿ ಮೆಥಿ, ಚಾಟ್ ಮಸಾಲ, ಮೆಣಸಿನ ಹುಡಿ, ಗರಂ ಮಸಾಲ, ಚಣ ಮಸಾಲ, ಪಾವಭಾಜಿ ಹುಡಿ ಹಾಕಿ ಇಟ್ಟಿದ್ದೇನೆ. ಎಲ್ಲ ಮಿಕ್ಸ್ ಮಾಡಿ ಇವಾಗ ಒಂದೇ ಸಲ ಆ್ಯಡ್ ಮಾಡಿದರೆ ಆಯಿತು. ಅದಾದಮೇಲೆ ನೆನೆಸ್ಕೊಂಡು ಬೇಯಿಸ್ಕೊಂಡು ಇಟ್ಕೊಂಡಿರುವಂತಹ ಚಣೆದಾಳಿ ಕಡಲೆ ಚಣೆದಾಳು ಮಾಡ್ತೇವೆ, ಬಿಳಿ ಕಡಲೆಯನ್ನು ಇಲ್ಲಿ ನೋಡಿ ಈ ಥರ ಬೆಳಗ್ಗೆ ನೆನೆಸಿಟ್ಟು ಇದು ಮಾಡಿದ್ದು ನಿನ್ನೆ ನೆನೆಸಿಟ್ಕೊಂಡಿದ್ದೀವಿ. ಸೊ ಇದನ್ನ ಇವಾಗ ಆ್ಯಡ್ ಮಾಡೋದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಇದು ಮಾಡಿದರೆ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿಬಿಡೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದರೆ
ಚನಾ ಮಸಾಲ ರೆಡಿ ಟು ಈಟ್. ಸ್ವಲ್ಪ ಟೇಸ್ಟಿಗೆ ಬೇಕಿದ್ರೆ ಶುಗರ್, ಬಟ್ ನಮ್ಮನೇಲಿ ಎಲ್ಲ ಗ್ರೇವಿಗೆ ಶುಗರ್ ಆ್ಯಡ್ ಮಾಡ್ತೀವಿ ಸ್ವಲ್ಪ, ಒಂದು 1/2 ಸ್ಪೂನ್ or 1 ಸ್ಪೂನ್ ಅಷ್ಟು. ಸೊ ಬೇಕಿದ್ರೆ ಲಾಸ್ಟಲ್ಲಿ ಶುಗರ್ ಆ್ಯಡ್ ಮಾಡಿ. ಇವತ್ತು ನನಗೆ ಇಲ್ಲ ಬ್ಲಾಗ್ ಮಾಡಲಿಕ್ಕೆ, ಅವ್ಳು ಮಾಡ್ತಾಳೆ, ನಾನು ಶೂಟ್ ಮಾಡಿದ್ರೆ ಆಯಿತು. ಸುಮ್ಮನೆ ಕರೆಕ್ಟ್ ಅಂತೆ ಅಂತೆ ಓಡಿನಪ್ಪ ಓಡಿನ ಮಧ್ಯಾಹ್ನ ಊಟ ಚೆನ್ನಾಗಾಗ್ತದೆ. ಒಂದೆರಡು ಕಡಲೆ ಹಾಕ್ತೇನೆ. ಒಂದೇ ಹಾಕ್ಸ, ಒಂದೇ ಹಾಕ್ತೆ. ನಂಗೆ ಜ್ಯೂಸ್ ಕುಡಿಕಾ ಆಯ್ತಣ್ಣ, 2 ಕಡಲೆ ಹಾಕ್ತೆ. ಕಡಲೆ ತಿಂದು ನೋಡಿ, ಬೆಂದಿದೆಯೋ? ಬೆಂದಿದೆ. ಏನಾಗಿದೆ? ಒಳ್ಳೆಯದಾಗಿದೆಯಾ? ಯಾರು ಮಾಡಿದ್ದೇಳು? ನಾಳೆಗೆ ಇದಕ್ಕೆ ಯಾವುದಕ್ಕೆ ಭಜನೆ ಇದೆ. ಸೊ ಅಮ್ಮ ಹೂವೆಲ್ಲ ತರಿಸಿ ಇಟ್ಟಿದ್ರು. ಎಷ್ಟಾಯಿತು ಟೋಟಲು? 900. ಗುಲಾಬಿ ಚಂದ ಇದೆ. ಹೇಳ್ಕೊಡು. ರೆಡ್ ಟಯರ್ಡ್ ಆಯಿತು ಗೈಸ್. ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಇಷ್ಟೊತ್ತಾಯಿತು. ಒಂದು ವಿಡಿಯೋ ಶೂಟಿಂಗ್ ಅಂದರೆ 10 ನಿಮಿಷ ಕೆಲಸ, ಅರ್ಧ ಗಂಟೆ 1 ಗಂಟೆ ಆಗುತ್ತೆ. ಬಟ್ ಮುಗಿಸಿದ್ವಿ, ರೆಡಿ ಆಯಿತು. ಮಧ್ಯಾಹ್ನ ಊಟಕ್ಕೆ ಏನಾದರೂ ಬೇಕಲ್ಲ, ಅಪ್ಪಂಗೆ ಔಟ್ಸೈಡೆಲ್ಲ ಊಟ ಇದೆ ಇವತ್ತು. ಸೊ ನಮಗಿಬ್ಬರಿಗೆ ಅದಕ್ಕೆ ಮೊಬೈಲಲ್ಲಿ ಚಾರ್ಜ್ ಕೂಡ ಇರಲಿಲ್ಲ, ಚಾರ್ಜಿಗಿಟ್ಟು ಇವತ್ತು ಸ್ವಲ್ಪ ಹೊತ್ತು ಇವಾಗ ಸುಮ್ಮನೆ ಕೂತ್ಕೊಂಡೆ ಇಲ್ಲಿ ಬಂದು. ನೋಡೋಣ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಲಂಚಿಗೆ ಆವಾಗಲೇ ನೋಡಿರ್ತೀರ, ಚಪಾತಿ, ಸ್ವಲ್ಪ ಕರ್ಡ್, ಸ್ವಲ್ಪ ಏನಿದು ಈರುಳ್ಳಿ ಮತ್ತು ಚನಾ ಮಸಾಲ. ಇವಾಗ ಫಸ್ಟ್ ಒಂದು ಬೈಟನ್ನು ತಿಂದು ನೋಡುವ ಹೆಂಗಿದೆ ಅಂತ. ಆವಾಗಲೇ ನೋಡಿದ್ವಿ, ಚೆನ್ನಾಗಿತ್ತು. ಅಮ್ಮ ಚೆನ್ನಾಗಿ ಮಾಡ್ತಾರೆ ನನಗಿಂತ. ನಾನು ವೀಡಿಯೋಸ್ ಎಲ್ಲ ನೋಡಿ ಮಾಡೋದು, ಅವಳು ಇಷ್ಟಕ್ಕೆ ಮಾಡ್ತಾಳೆ. ಚೆನ್ನಾಗೋದು ಸಿಂಪಲ್, ಅವಳು ಸ್ಟೆಪ್ಸ್ ಎಲ್ಲ ಈಸಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ನಮ್ಮ ಸಿದ್ದಾಪುರ ಫ್ಯಾಮಿಲಿ, ತೀರ್ಥಹಳ್ಳಿ ಎಲ್ಲರಿಗೂ ಅಮ್ಮಂದು ಅಡುಗೆ ಇಷ್ಟ ಆಗುತ್ತೆ. ವಿಘ್ನೇಶ್ ಅಣ್ಣಂಗೆ ಅಮ್ಮನ ಪುಲಾವ್ ಅಂದರೆ ತುಂಬ ಇಷ್ಟ ಆಯಿತು ಮುಂಚೆ. ಈಗ ಇಲ್ಲಿ ಬರೋದು ಕಡಿಮೆ ಅಲ್ವಾ, ಸೊ ಹಾಗೆ ಸಿಗ್ತೀನಿ. ಬಾಯ್. ಊಟ ಎಲ್ಲ ಆಯಿತು ಆ್ಯಂಡ್ ಮತ್ತೊಂದಿಷ್ಟು ಕೆಲಸ ಇದೆ, ಅದನ್ನೆಲ್ಲ ಮಾಡಬೇಕು ಇವಾಗ. ಸೊ ಈ ವ್ಲಾಗನ್ನು ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ವೆಯ್ಟ್ ಮಾಡಿ. ಬಾಯ್.